ನಮಸ್ಕಾರ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಕ್ರಿಸ್ಪಿಯಾಗಿರೋ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಚಪಾತಿ ನೂಡಲ್ಸ್. ಹೌದು, ಇದೇನಿದು ಕೇಳೋಕ್ಕೆ ಹೀಗಿದೆ, ತುಂಬ ಸಿಂಪಲ್ ಆಗಿರೋ ರೆಸಿಪಿ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರಾಗಿದ್ದೀರೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಚಪಾತಿ ಹಿಟ್ಟು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ದಪ್ಪದಾದರೆ 1, ಸಣ್ಣದಾದರೆ 2, ಹಸಿಮೆಣಸಿನ್ಕಾಯಿ, ಹಾಗೆ ಒಗ್ಗರಣೆಗೆ ಸಾಸಿವೆ, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಹೇಗೆ ಮಾಡೋದು ನೋಡೋಣ. ಚಪಾತಿ ಹಿಟ್ಟನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಅಂದರೆ ಚೆನ್ನಾಗಿ ಅದನ್ನು ಉಂಡೆಗಳನ್ನು ಕಟ್ಕೊಂಡು ನಂತರ ಚಪಾತಿಯನ್ನು ಮಾಡಬೇಕು. ಇದು ಬಂದು ನೋಡಿ, ನಿಮಗೆ ಬರೀ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ತಿನ್ಬೋದು. ಜೊತೆಗೆ ಚಿಕ್ಕವರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಏಕೆಂದರೆ ನೀವು ಅಂಗಡೀಲಿ ನೂಡಲ್ಸು ಅಥವಾ ಮ್ಯಾಗಿನೋ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿ ಇದನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇದರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವೇನಪ್ಪ ಬೆಳಗ್ಗೆನೇ ಮಾಡಬೇಕಾ, ಇದ್ರ ಜೊತೆಗೆ ಚಪಾತಿನ ಮಾಡಿಕೊಂಡೇ ಮಾಡಬೇಕಾ ಅಂತ ಏನಿಲ್ಲ. ನೀವೇನಾದ್ರು ನೈಟ್ ಏನಾದ್ರು ಚಪಾತಿ ಮಾಡಿಟ್ಟು ಬೆಳಗ್ಗೆಗೆ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಬ್ರೇಕ್ಫಾಸ್ಟ್ ಥರನೂ ಮಾಡ್ಕೋಬೋದು. ಫ್ರೆಶ್ ಆಗೇ ಇರುತ್ತೆ, ತಿನ್ಬೋದು. ಇಲ್ಲ ಅಂತಂದರೆ ನೀವೇನಾದರೂ ಬೆಳಗ್ಗೆ ಮಾಡಿದರೆ ಸಂಜೆಗೆ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಬೋದು. ಈ ರೀತಿ ಎಲ್ಲ ತಿನ್ನೋದ್ರಿಂದ ನಿಮಗೂ ಕೂಡ ಬೋರ್ ಆಗೋದಿಲ್ಲ. ಯಾಕಂದರೆ ಚಪಾತಿ ಉಳ್ಕೊಬಿಟ್ಟಿದೆ, ಅದು ಏನು ಮಾಡೋದಪ್ಪ, ಅದಕ್ಕೆ ಏನು ಮಾಡಿ ತಿನ್ನೋದು, ತುಂಬ ಮಾಡಿಬಿಟ್ಟಿದ್ದೀವಿ ಅಂತ ವರಿ ಮಾಡ್ಕೊಳ್ಳೋ ಅಷ್ಟೇನಿಲ್ಲ. ಸೊ ಈ ರೀತಿ ಚಪಾತಿಗಳನ್ನ ಮಾಡಿಟ್ಕೋಬೇಕು. ಇದು ಬಂದ್ಬಿಟ್ಟು ನಾನು ಬರೀ ಒಂದು 3ರಿಂದ 4 ಚಪಾತಿಗೆ ಅಷ್ಟೇ ಮಾಡಿದ್ದೀನಿ. ಅಂದರೆ ಒಬ್ಬರು ಫುಲ್ ಮೀಲ್ಸ್ ಥರ ತಿನ್ಬೋದು, ಇಲ್ಲ ಸ್ನ್ಯಾಕ್ಸ್ ಥರ ತಿಂತೀವಿ ಅಂದರೆ ಒಂದು 2 ತಿನ್ಬೋದು. ನೀವೇನಾದರೂ ಮನೇಲಿ ಎಲ್ಲರೂ ಇರ್ತಾರೆ, ಎಲ್ರಿಗೂ ಮಾಡಬೇಕು ಅಂತಂದರೆ ಒಂದು 7-8 ಚಪಾತಿನ ಯೂಸ್ ಮಾಡಿಕೊಡಿ. ಇಲ್ಲಾಂದರೆ ಒಂದು 10 ಈ ರೀತಿನೂ ಮಾಡಿಕೊಂಡು ಚಪಾತಿನ ಯೂಸ್ ಮಾಡಿಕೊಂಡು ನೂಡಲ್ಸನ್ನು ಮಾಡ್ಬೋದು. ಮೊದಲಿಗೆ ಈ ರೀತಿ ಚಪಾತಿಗಳನ್ನೆಲ್ಲ ಮಾಡಿಟ್ಕೊಂಡ ನಂತರ ಇದನ್ನು ಮಡಚಬೇಕು. ಅಂದರೆ ಒಂದು ರೋಲ್ ಮಾಡಬೇಕು. ಚಪಾತಿ ರೋಲ್ ಥರ ಮಾಡಿಟ್ಕೊಂಡು ಅದನ್ನು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಅದೇನಾಗುತ್ತೆ, ನಿಮಗೆ ನೂಡಲ್ಸ್ ಥರ ಶೇಪ್ಗಳು ಬರುತ್ತೆ. ನೀವು ನೋಡಿರ್ಬೋದು, ನೂಡಲ್ಸ್ ಈಗೆಲ್ಲನೂ ನಿಮಗೆ ಅಂಗಡಿಲೆಲ್ಲ ಸಿಗೋದ್ರಿಂದ ಸೊ ಅದೆಲ್ಲನೂ ತುಂಬ ಫುಡ್ಡು ಕಲರು ಅದು ಇದು ಅಂತೆಲ್ಲ ಹೇಳಿ ಜಾಸ್ತಿ ಇದಾಗುತ್ತೆ. ಈ ರೀತಿ ಮನೇಲೇ ನೀವು ನೂಡಲ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂಥರ ಏನಾದ್ರು ಡಿಫ್ರೆಂಟಾಗಿ ತಿನ್ನೋ ಥರ ಫೀಲ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ ನೂಡಲ್ಸು. ನಂತರ ನೋಡಿ, ಸ್ಟವ್ ಹಚ್ಕೊಂಡು ಅದರಲ್ಲಿ ಬಾಣಲಿ ಇಟ್ಕೊಂಡು ಈಗ ಅದಕ್ಕೆ ಹೇಗೆ ನೂಡಲ್ಸ್ನ ಇದು ಮಾಡೋದು ನೋಡೋಣ. ಎಣ್ಣೆನ ಹಾಕ್ಕೋಬೇಕು. ನಂತರ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಡೋಣ. ಸೊ ಕಾಯೋದಕ್ಕೆ ಇಟ್ಟಾದಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆಯನ್ನು ಸೇರಿಸೋಣ. ಸಾಸಿವೆಯನ್ನು ಸೇರಿಸಿ ನಂತರ ಅದು ನೋಡಿ ಚೆನ್ನಾಗಿ ಸಿಡ್ದಾದಮೇಲೆ, ಅಂದರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯೋ ಥರ ಆದಮೇಲೆ ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಒಗ್ಗರಣೆಗೆ ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು. ಸೊ ಈ ರೆಸಿಪಿನ ಮಾಡೋದ್ರಿಂದ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಜಸ್ಟ್ ಚಪಾತಿ ಇಟ್ಟಿದ್ರೆ ನೋಡಿ, ಈ ರೀತಿ ಬಾಣಲಿಲಿ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಮಾಡಿಕೊಂಡ್ರೆ ಮುಗೀತು. ಸೊ ಈ ರೀತಿ ನೋಡಿ, ಈರುಳ್ಳಿ ಆ್ಯಡ್ ಮಾಡಿದಾದಮೇಲೆ ನಂತರ ಹಸಿಮೆಣಸಿನ್ಕಾಯಿ, ಸೊ ಅದು ಫ್ರೈ ಆಗಿದ್ದಾದಮೇಲೆ ಟೊಮೆಟೊ ಈ ರೀತಿ ಚೆನ್ನಾಗಿ ಆ್ಯಡ್ ಮಾಡಿ ಸಿಂಪಲ್ಲಾಗಿ ನೋಡಿ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲ್ ಆಗಿರೋ ಮಸಾಲೆನ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಕೊನೆಯಲ್ಲಿ ಚಪಾತಿ ನೂಡಲ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ನೂಡಲ್ಸ್ ಟೇಸ್ಟ್ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಚಪಾತಿ ನೂಡಲ್ಸ್ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಆಫ್ ಮಾಡಿ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. ಇನ್ನೂ ಈ ರೀತಿ ಸಿಂಪಲ್ ಆಗಿರೋ ರೆಸಿಪಿ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.